ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಈಗ ಆಡುಮುಟ್ಟದ ಸೊಪ್ಪಿಲ್ಲ ಅನ್ನೋ ಥರ ಶಾಮ್ನೂರ್ ಅವರು ಸರ್ ಒಂದು ನಿಮಿಷ ಮತ್ತೆ ನಿಮ್ಮನ್ನು ಮಾತಾಡಿಸ್ತೀನಿ. ಈಗ ಸದ್ಯಕ್ಕೆ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಇದ್ದಾರೆ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್, ರಾಜಕೀಯ ಲೋಕಕ್ಕೆ ಅದರಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ನಷ್ಟ ಶಾಮ್ನೂರ್ ಅವರ ಈ ಒಂದು ನಿಧನ. ಸೊ ಅವರ ಒಟ್ಟಿಗಿನ ಒಂದು ನೆನಪನ್ನು ಮೆಲುಕು ಹಾಕಿದ್ರೆ ಸರ್. ಇದು ನಮಗಂತೂ ಬಹಳ ವೈಯಕ್ತಿಕವಾಗಿ ಮತ್ತೆ ನಮ್ಮ ಕುಟುಂಬಕ್ಕೆ ಬಹಳ ದೊಡ್ಡ ನಷ್ಟ. ಯಾಕಂದ್ರೆ ಅವರು ಖರ್ಗೆ ಸಾಹೇಬ್ರ ಒಡನಾಟ ಇರ್ಬೋದು ಅಥವಾ ನನ್ನ ಜೊತೆ ಇರ್ಬೋದು, ನಾವು ಬಹಳ ಹತ್ತಿರದಿಂದ ನೋಡಿದಂಥ ವ್ಯಕ್ತಿ ನಾನು. ಆಮೇಲೆ ಈಗಿಂದಲ್ಲ, ಆಮೇಲೆ ನಾವು ಬಹುಶಃ ಸ್ಕೂಲ್ನಲ್ಲಿದ್ದಾಗಿಂದಾನು ಕೂಡ ಅದು ನೋಡ್ತಾ ಇದ್ರಿ ನಮಗೆ. ನಮಗೆ ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ನಾನು ಕೂಡ ಅವರು ನಮ್ಮ ಜೊತೆ ಇದ್ದಂಗೆ ಅನಿಸ್ತಾ ಇದೆ. ಯಾಕಂದ್ರೆ ಬಹುಶಃ ನಾನು ಹುಡ್ದಾಗಿಂದ ಅಂತೂ ಅವ್ರಿಗೆ ನೋಡ್ತಾ ಇದ್ದೀನಿ. ಆಮೇಲೆ ಮುಂಚೆಯಿಂದಾನು ಕೂಡ ಯಾವಾಗ್ಲೂ ಕೂಡ ನನಗೆ ಎನ್ಕರೇಜ್ ಮಾಡಿದಂತ ಹಿರಿಯರವರು. ನೀವು ನಂಬ್ತಿರೋ ಇಲ್ಲೋ, ನಾನು RDPR ಸಚಿವನಾಗಿದ್ದಾಗೂ ಕೂಡ ಅವರ ಕ್ಷೇತ್ರದ ಬಗ್ಗೆ ಕಾಳಜಿ, ಅವರ ಜನರ ಬಗ್ಗೆ ಕಾಳಜಿ, ಅವ್ರು ನಿರಂತರವಾಗಿ ಮಾಡ್ತಾ ಇರುವಂತ ಫಾಲೋ ಅಪ್ಗಳೆಲ್ಲ ವಿಷಯ ನಾವೆಲ್ಲ ಕಲಿಬೇಕಾಗಿರೋದು ಅಂತದ್ದು. ಆಮೇಲೆ ನಮಗಂತೂ ಯಾವಾಗ್ಲೂ ಕೂಡ ಒಂದು ಮಾರ್ಗದರ್ಶನ ನೀಡಿದಂಥವ್ರು. ಯಾವಾಗೂ ನಾನು ಸ್ಕೂಲ್ನಲ್ಲಿದ್ದಾಗೆ ಹೇಳ್ತಾ ಇದ್ರು ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ. ನನಗೆ ಗೊತ್ತಿರಲಿಲ್ಲ ರಾಜಕೀಯ ಅಂದ್ರೆ ಏನು ಅಂತ. ಅವರು ಅವಾಗ್ಲೇ ಖರ್ಗೆ ಸಾಹೇಬ್ರಿಗೆ ಹೇಳ್ತಾ ಇದ್ರು, ಇವನು ಹಾವ ಭಾವ ನೋಡಿದ್ರೆ ಇವನು ಮುಂದೆ ರಾಜಕೀಯಕ್ಕೆ ಬರ್ತಾನೆ, ನೋಡ್ಕೊಳ್ಳಿ ಹುಷಾರಾಗಿ ಅಂತಾನೆ ಹೇಳೋರು ನಮ್ಗೆ. ಆಮೇಲೆ ನಾವು ಏನ್ ಹೇಳಿದ್ರು ಕೂಡ ಅವರು ತಿರಸ್ಕಾರ ಮಾಡ್ತಾ ಇರ್ಲಿಲ್ಲ. ನಾವಾಗ್ಲಿ ನನ್ನ ಮಕ್ಕಳ ಬಗ್ಗೆ ಆಗ್ಲಿ ಯಾವಾಗ್ಲೂ ಕೂಡ ಅವರು ಬಹಳ ಆತ್ಮೀಯರಾಗೆ ಕಾಣ್ತಾ ಇದ್ರು. ನಮ್ಗಂತೂ ಅವ್ರ ತಂದೆ ಸಮಾನರಾಗೆ ಇದ್ರು ಅವರು. ಇದು ನಾನು ಹೇಳ್ದಂಗೆ ಇದು ಬರೇ ಪಕ್ಷಕ್ಕಷ್ಟೇ ಅಲ್ಲ, ವೈಯಕ್ತಿಕವಾಗ್ಲೂ ಕೂಡ ಬಹಳ ದೊಡ್ಡ ನಷ್ಟ. ಅವರು ನಮ್ಗೇನು ಹೇಳೋದೇ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಯಾವ ಫೋನ್ನಲ್ಲಿ ಇರ್ಬೋದು, ಸಿಗ್ದಾಗಿರ್ಬೋದು, ಯಾವಾಗ್ಲೂ ಕೂಡ ನಮ್ಗೆ ಬಹಳ ಒಂದು ಮಗನಾಗಿ ಕಾಣ್ತಾ ಇದ್ರು ನನಗಂತೂ. ರೀಸೆಂಟ್ ಆಗಿ ಮೀಟ್ ಮಾಡಿದ್ರಾ ಸರ್ ಪರ್ಸನಲಿ ಹೋಗಿ? ಈಗ ಒಂದು 8-10 ತಿಂಗಳ ಹಿಂದೆ ಮೀಟ್ ಮಾಡಿದ್ದೆ. ಆಮೇಲೆ ಖರ್ಗೆ ಸಾಹೇಬ್ರ ಜೊತೆ ಅಂತೂ ಬಹಳ ಆತ್ಮೀಯರೇ ಇದ್ರು. ಯಾವಾಗ್ಲೂ ಮೊನ್ನೆ ಈಗ ಒಂದು ಕೆಲವು ತಿಂಗಳ ಹಿಂದೆ ಕೂಡ ಖರ್ಗೆ ಸಾಹೇಬ್ರೆ ಹೋಗಿ ಮೀಟ್ ಮಾಡ್ಕೊಂಡು ಬಂದಿದ್ರು. ಆಮೇಲೆ ಐ ಡೋಂಟ್ ನೋ, ಐ ಕಾಂಟ್ ಎಕ್ಸ್ಪ್ರೆಸ್ ಮೈ ಸೆಲ್ಫ್, ಬಟ್ ಅರ್ಥ ಆಗುತ್ತೆ. ಸೊ ಈಗ ಸರ್ ನೀವು ಹೇಳಿದ್ರಿ ರಾಜಕೀಯವಾಗಿ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಅವ್ರು ನಿಮ್ಮನ್ನ ನೋಡಿ ಮುಂದೆ ಒಬ್ಬ ದೊಡ್ಡ ಲೀಡರ್ ಆಗ್ತಾನೆ ಅಂತ ಹೇಳಿ ಭವಿಷ್ಯ ನೋಡ್ತಿದ್ರು ಅಂತ ಹೇಳಿ. ಸೊ ರಾಜಕೀಯವಾಗಿ ನಿಮ್ಗೆ ಏನಾದ್ರು ಇನ್ಪುಟ್ಸ್ ಅನ್ನ ಕೊಟ್ಟಿದ್ರಾ ಸರ್? ಹಿಂಗ್ ಸರಿ ಮಾಡ್ಕೋ ಅಥವಾ ಈ ತರ ಮಾಡುತ್ತೋ ಅಥವಾ ಬೆಂತಟ್ಟಿ ತುಂಬಾ ಚೆನ್ನಾಗಿ ಮಾಡಿದೆ ಅಂತ ಏನಾದ್ರು? ಇಲ್ಲ, ಯಾವಾಗ್ಲೂ ಕೂಡ ಅವ್ರ ಸಲಹೆ ನೀಡ್ತಾನೆ ಇರ್ತಾ ಇದ್ರು. ಕೆಲವು ಸರಿ ನಾವು ಏನೋ ಉದ್ವೇಗದಿಂದ ಮಾತಾಡೋದಾಗಿರ್ಬೋದು ಅಥವಾ ಬೇರೆ ರೀತಿಯಾಗಿ ನಾವು ಪಬ್ಲಿಕ್ ಸ್ಟೇಟ್ಮೆಂಟ್ ಕೊಡೋದಿರ್ಬೋದು. ಅವಾಗ ಮಾಡಿದಾಗ ಯಾಕಪ್ಪ ಹೀಗೆಲ್ಲ ಮಾಡ್ತೀಯ, ನಿನ್ನ ಭವಿಷ್ಯ ಇದೆ, ಆರಾಮಾಗು, ಯಾವ ರೇಸ್ ನಲ್ಲಿ ಇದೆಯಾ ಅಂತ ಕೇಳ್ತಾ ಇದ್ರು ನನ್ಗೆ ಯಾವಾಗ್ಲೂ ಕೂಡ. ಯಾಕೆ ಅಷ್ಟು ಗಡ್ಬಿಡಿ ಮಾಡ್ತೀವಿ, ಯಾಕೆ ಅಷ್ಟು ಸಿಟ್ಟಲ್ಲಿ ಇರ್ತೀಯ, ಸಮಾಧಾನದಿಂದಿರು ಅಂತ ಹೇಳ್ತಾ ಇದ್ರು. ಆಮೇಲೆ ನಮಗಂತೂ ಯಾವಾಗ್ಲೂ ಕೂಡ ಅವ್ರಿರ್ಬೋದು, ಕಾಗೋಡು ತಿಮ್ಮಪ್ಪ ಸಾಹೇಬ್ರು ಇರ್ಬೋದು, ಇವರೆಲ್ಲರೂ ಕೂಡ ಏನಂದ್ರೆ ನಾವು ಹುಡ್ದಾಗಿಂದ ನೋಡ್ತಾ ಇರೋದ್ರಿಂದ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ವೆರಿ ಪರ್ಸನಲ್ ಲಾಸ್. ನಮಗೆ ಅವರು ನಡ್ಕೊಡೋ ರೀತಿ ಇರ್ಬೋದು, ನಾವು ಜೂನಿಯರ್ ಇದ್ರೂ ಕೂಡ ನಮ್ಮ ಸಂಬಂಧಗಳು ಹೆಂಗಿತ್ತು ಅಂದ್ರೆ ಅದು ಬೇರೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಅಂದ್ರೆ ಯಾವತ್ತೂ ಕೂಡ ಅಧಿಕಾರವನ್ನ ಹುಡುಕಿ ಹೋದಂಥವ್ರಲ್ಲ. ಅಂದ್ರೆ ಅವ್ರಿಗೆ ಅವಶ್ಯಕತೆ ಇರಲಿಲ್ಲ. ಎಕ್ಸಾಕ್ಟ್ಲಿ. ಅನೇಕ ಸೇವೆಗಳನ್ನ ಮಾಡ್ಕೊಳ್ತಾ ಬರ್ತಾರೆ.
ಆ್ಯಂಡ್ ಎಲ್ಲ ಕ್ಷೇತ್ರದಲ್ಲೂ ಕೂಡ ಸೇವೆಯನ್ನು ಸಲ್ಲಿಸ್ತಾರೆ. ಅದ್ರ ಬಗ್ಗೆ ಹೇಳೋ ಹಾಗಿದ್ರೆ ಸರ್. ಇಲ್ಲ, ನಾನು ಹೇಳ್ದಂಗೆ ಅವ್ರು ಯಾವತ್ತೂ ಅಧಿಕಾರ ಬಯದವರಲ್ಲ. ಅದು ಅವ್ರಿಗೆ ಅವಶ್ಯಕತೆನೂ ಇರಲಿಲ್ಲ. ಅವ್ರಿಗೆ ಇರುವಂತ ಸಾಮರ್ಥ್ಯ ಇರ್ಬೋದು, ಅವ್ರಿಗಿರುವಂತ ಏನು ಅವ್ರು ಕಷ್ಟಪಟ್ಟು ಮುಂದೆ ಬಂದಿರೋದಿರ್ಬೋದು, ಅದೇ ಅವರಿಗೆ ಹೆಚ್ಚಾಗಿತ್ತು. ಅದರಿಂದ ಅವರಿಗೆ 4 ಜನ ಜೀವನವನ್ನ ಕಟ್ಕೊಟ್ಟಿರುವಂತ ವ್ಯಕ್ತಿ ಇವರು. ಅವ್ರು ಒಂದ್ಸರಿ ನನಗೆ ಹೇಳಿದ್ರು, ಯಾವ್ದು ಈ ಹಿಂದಿನ ಈ ಸಮ್ಮಿಶ್ರ ಸರ್ಕಾರದ ಸಂದರ್ಭದಲ್ಲಿ ನನಗೆ ಇನ್ನೂ ನೆನಪಿದೆ. ಯಾರೋ ಒಂದು ಕೇಳಿದ್ರು, ಶಿವಶಂಕರಪ್ಪ ಸಾಹೇಬ್ರು ಮಿನಿಸ್ಟರ್ ಆಗ್ತಾರ ಅಂತ. ಕೊಡೋರಿದ್ದಾಗ ಬೇಡವ್ರು ಹೆಂಗಾಗಪ್ಪ ಆಗುತ್ತೆ ಅಂತ ಅವರೇ ಹೇಳಿದ್ರು ನನಗೆ. ಸೊ ಅಂಡ್ ವೆರಿ ಲಾರ್ಜ್ ಹಾರ್ಟೆಡ್ ಮ್ಯಾನ್, ಯಾವ್ದಕ್ಕೂ ಇಲ್ಲ ಅಂತ ಇರ್ಲಿಲ್ಲ. ಬಹಳ ದೊಡ್ಡ ಮನಸ್ಸು ಸಾಹೇಬ್ರದ್ದು. ಅದೇನಂತ ಅದು ಮಾತೃ ಹೃದಯ ಅವರಲ್ಲಿತ್ತು. ಯಾವ್ದಕ್ಕೂ ಇಲ್ಲ ಅಂತಿರಲಿಲ್ಲ. ಬಹಳ ಜೋವಿಯಲ್ಲು, ಬಹಳ ಎಲ್ಲರಿಗೂ ಕರ್ಕೊಂಡು ಹೋಗುವಂತ ವ್ಯಕ್ತಿ. ಅಂಡ್ ಯಾರಲ್ಲೂ ಪೊಲಿಟಿಕ್ಸ್ ಅಂತ ನೋಡ್ತಾ ಇರಲಿಲ್ಲ, ಮನುಷ್ಯನ ಗುಣ ನೋಡ್ತಾ ಇದ್ರು ಸಾಹೇಬ್ರು. ನಮ್ಗಂತೂ ಬಹಳ ದೊಡ್ಡ ನಷ್ಟ. ಈಗ ತಾವು ಬೆಳಗಾವಿಲಿ ಇದ್ದೀರಾ ಅಥವಾ ಬೆಂಗಳೂರಲ್ಲಿ ಇದ್ದೀರಾ ಸರ್? ಬರ್ತೀನಿ ಸರ್, ಈಗ ಸಾಹೇಬ್ರ ಹತ್ರ. ಓಕೆ, ಮಲ್ಲಿಕಾರ್ಜುನ್ ಅವರೊಟ್ಟಿಗೆ ಮಾತಾಡಿದ್ರಾ ಸರ್? ಇಲ್ಲ ಸರ್, ಈಗ ಅವರು ನಮ್ಮ ಅಣ್ಣ ಸಮಾನರೇ ಇದಾರಲ್ಲ, ಫೋನಲ್ಲಿ ಏನ್ ಮಾತಾಡಿದ್ರು, ಅಲ್ಲೇ ಹೋಗಿ ಅವ್ರಿಗೆ ಗೌರವ ಸಲ್ಲಿಸ್ಬೇಕಾಗ್ತದೆ ನಾವು. ಈಗ ಇದೆಲ್ಲ ಫೋನಲ್ಲಿ ಮಾತಾಡಂಗಿದ್ದಿದ್ರೆ ಇಟ್ ಇಸ್ ದ ಈಸಿಯೆಸ್ಟ್ ಥಿಂಗ್ ಟು ಡೂ. ಬಟ್ ನಮ್ ಧರ್ಮ, ನಮ್ ಕರ್ತವ್ಯ, ಅವರ ಮತ್ತೆ ನಮ್ಮ ಕುಟುಂಬದ ಒಂದು ಏನು ಬಾಂಧವ್ಯ ಇದೆ, ಅದು ಫೋನ್ನಲ್ಲಿ ಹೇಳಿದ್ರೆ ನಮ್ಮ ಕರ್ತವ್ಯ ನಾವು ಮಾಡ್ಬೇಕಾಗ್ತದೆ. ಖಂಡಿತ ಸರ್, ಖಂಡಿತ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.